ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿಂಗನಲ್ಲೂರು ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಹಾಗೂ ಚಾಲಕನ ಮೇಲೆ ಹಲ್ಲೆ ನಡೆದಿರುವ ಘಟನೆ ಜರುಗಿದೆ. ಬೆಂಗಳೂರಿನಿಂದ ಮಹದೇಶ್ವರ ಬೆಟ್ಟದ ಕಡೆಗೆ ತೆರಳುತ್ತಾ ಇದ್ದ ಈ ಕೆಎಸ್ಆರ್ಟಿಸಿ ಬಸ್ ಮುಂದೆ ಒಂದು ಗ್ರಾಮದಲ್ಲಿ ನಿಲ್ಲಿಸಿದ ಹಿನ್ನೆಲೆ ಟಿವಿಎಸ್ ಬೈಕ್ನಲ್ಲಿ ಬಂದ 4 ವ್ಯಕ್ತಿಗಳು ಬಸ್ ಅನ್ನ ಅಡ್ಡಗಟ್ಟಿ ಕಂಡಕ್ಟರ್ ಸತೀಶ್ ಹಾಗೂ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಾಲಕನ ತಲೆಗೆ ಕಲ್ಲಿನಿಂದ ಹೊಡೆದಿದ್ದಾರೆ. ಈ ಕೂಡಲೇ ಸ್ಥಳೀಯರು ಗಮನಿಸಿ ಕಾಮಗಾರಿ ಹೋಲಿ ಕ್ರಾಸ್ ಚಿಕಿತ್ಸೆಗಾಗಿ ಇಬ್ಬರನ್ನು ಕೂಡ ಚಿಕಿತ್ಸೆಗಾಗಿ ರವಾನಿಸಿದ್ರು. ಬಳಿಕ ಕೊಂಚ ಚೇತರಿಸಿಕೊಂಡ ಕಂಡಕ್ಟರ್ ಸತೀಶ್ ಸೋಮವಾರದಂದು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಅದೇ ಸರ್, ಈ ಕಡೆಯಿಂದ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇದು ಸಿಂಗನಲ್ಲೂರು ಯಾವಾಗ ರಾತ್ರಿ ಅಂದರೆ 8:50 ಅಂದರೆ 4 ಜನ ಬಂದು ಅಡ್ಡಾಕ್ತಿತ್ತು. ಅಲ್ಲಿ ಹತ್ತಿಸ್ಕೊಳ್ಳಿ ಪ್ಯಾಸೆಂಜರ ಒಬ್ಬರು ಅಂತ ಅದಕ್ಕೆ ಇಲ್ಲಿ ಸ್ಟೇಜಿಂದ ಮುಂದೆ ಬನ್ನಿ ಅಂದ್ಬಿಟ್ಟು ಹೇಳಿದಕ್ಕೆ ಅದಕ್ಕೆ ಯಾಕೆ ತಪ್ಪಿಲ್ಲ ಹಾಗೆ ಇದೆ ಅಂದ್ಬಿಟ್ಟು ನಮ್ಮ ಡ್ರೈವರ್ ಮೇಲೆ ಇದು ಮಾಡಿದ್ರು, ಗಲಾಟೆ ಮಾಡಿದರು. ಅದನ್ನು ನಾನು ಬಿಡ್ಸೋಕ್ಕೆ ಹೋದಾಗ ನನಗೆ ಹಿಂದ್ಗಡೆಯಿಂದ ಕಲ್ಲೆಲ್ಲ ಹೊಡೆದ್ಬಿಟ್ಟು ಓಡೋಗಿದೆ. ನಿಮ್ಮ ಡ್ರೈವರ್ಗೆ ಹೊಡೆದಾರಾ? ಹೌದು ಸರ್, ಅವ್ರಿಗೆ ಓಡೋದು. ನಿಮಗೂ ಹೊಡೆದಾರಾ? ಹೌದು ಸರ್. ನಿಮ್ಗೆ ಏಟಾಗಿದೆ? ನಮಗೆ ಇಲ್ಲಿ ತಲೆಗೆ ಏಟಾಗಿ 4 ಸ್ಟಿಚ್ ಆಗಿದೆ. ಈ ಯಾವ ಡಿಪೋದರು? ಮಳವಳ್ಳಿ ಡಿಪೋ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.